ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ 1924ರಲ್ಲಿ ನಡೆದ ಕಾಂಗ್ರೆಸ್ ಅಧಿವೇಶನದ ಶತಮಾನೋತ್ಸವ ಆಚರಣೆಯ ಪೂರ್ವ ಸಿದ್ಧತೆಯಾಗಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಸೋಮವಾರ ಬೆಳಗಾವಿಯ ಪಿರನ್ವಾಡಿಯಲ್ಲಿರುವ ಗಾಂಧಿ ಭವನಕ್ಕೆ ಭೇಟಿ ನೀಡಿ ಸ್ಥಳ ಪರಿಶೀಲಿಸಿದರು. ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಡಲು ಸ್ವಾತಂತ್ರ್ಯದ ನಾಯಕತ್ವವನ್ನು ವಹಿಸಿ 100 ವರ್ಷ ಆಗಿದೆ. 26ನೇ ತಾರೀಕು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮೇಲೆ ನಮಗೆಲ್ಲ ಪ್ರಜಾಪ್ರಭುತ್ವ ಬಂದಿದೆ. ಆ ಪ್ರಜಾಪ್ರಭುತ್ವದಿಂದ ನಮಗೆ ಸಂವಿಧಾನ ಸಿಕ್ಕಿದೆ. ಅದರೆಲ್ಲರ ಆಚರಣೆಯನ್ನು ನಾವು ಮಾಡ್ತಾ ಇದ್ದೇವೆ. ಇದರ ಫಲವನ್ನ ನಾವೆಲ್ಲ ಅನುಭವಿಸ್ತಾ ಇದ್ದೇವೆ. ಎಐಸಿಸಿಯ ಅಧಿವೇಶನ 100 ವರ್ಷದಿಂದ ಏನು ನಡೆದಿತ್ತು ಅದನ್ನು ನಾವು ಇಡೀ ವರ್ಷ ಕರ್ನಾಟಕ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷ ಎರಡೂ ಸೇರಿ ಇದನ್ನು ಆಚರಣೆ ಮಾಡಲಿಕ್ಕೆ ಗಾಂಧಿ ಭಾರತ ಅನ್ನೋ ಒಂದು ಹೆಸರಿನಲ್ಲಿ ಆಚರಣೆ ಮಾಡಲಿಕ್ಕೆ ನಾವು ಸರ್ಕಾರ ಕಾರ್ಯಕ್ರಮವನ್ನು ರೂಪಿಸಿದೆ. ಈಗ ವಿಧಾನಸೌಧದ ದ್ವಾರದಲ್ಲಿ ಗಾಂಧಿ ಭಾರತದ ಲೋಗೋವನ್ನು ಕೂಡ ಮುಖ್ಯಮಂತ್ರಿಗಳು ಅದನ್ನು ಲಾಂಚ್ ಮಾಡಿದ್ದಾರೆ. ಈ ರಾಜ್ಯದ ಜನತೆಗೆ, ದೇಶದ ಜನತೆಗೆ ಈ ವರ್ಷದ ಕಾರ್ಯಕ್ರಮವನ್ನು ಲಾಂಚ್ ಮಾಡಿದ್ದಾರೆ. ಇಡೀ ವರ್ಷ ಸರ್ಕಾರ ಮತ್ತು ಪಕ್ಷ ಎರಡೂ ಸೇರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ರಾಷ್ಟ್ರದ ಎಲ್ಲ ನಾಯಕರುಗಳು ಇವತ್ತು ವಿಶೇಷ ಏನಪ್ಪಾ ಅಂತಂದ್ರೆ 100 ವರ್ಷದ ಹಿಂದೆ ಗಾಂಧೀಜಿಯವರು ಅಧ್ಯಕ್ಷರಾಗಿದ್ದರು. 100 ವರ್ಷದ ನಂತರ ನಮ್ಮ ರಾಜ್ಯದವರೇ ಆದಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಆ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾರೆ. ಸೊ ನಾವು ಇವತ್ತು ಇದನ್ನು ಉಪಯೋಗಿಸ್ಕೊಳ್ಬೇಕು. ನಮ್ಮ ಜನರಿಗೆ, ನಮ್ಮ ಯುವ ಪೀಳಿಗೆಗೆ ಗಾಂಧೀಜಿಯ ಆಚಾರ ವಿಚಾರವನ್ನು ತಿಳುವಳಿಕೆ ಮಾಡಿಕೊಳ್ಳುವಂಥ ಕೆಲಸವನ್ನು ಈ ಸಂದರ್ಭದಲ್ಲಿ ನಾವು ಮಾಡಬೇಕಾಗಿದೆ. ಸೊ ಅದರಿಂದ 26ನೇ ತಾರೀಕು 27ನೇ ತಾರೀಕು ಎರಡೂ ಕೂಡ ಇನ್ನೂ ಒಂದು ದೊಡ್ಡ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ನಮ್ಮ ರಾಷ್ಟ್ರದ ಎಲ್ಲ ನಾಯಕರುಗಳು ಕೂಡ ಬರ್ತಾ ಇದ್ದಾರೆ. ಸಂಸತ್ ಸದಸ್ಯರು ಬರ್ತಾ ಇದ್ದಾರೆ. ಕಾರ್ಯಕಾರಿ ಸಮಿತಿಯ ಸದಸ್ಯರು ಬರ್ತಾ ಇದ್ದಾರೆ. ಎಕ್ಸ್ಟೆಂಡೆಡ್ ವರ್ಕಿಂಗ್ ಕಮಿಟಿ ಸಭೆ ಇಲ್ಲಿ ನಡೀತದೆ. ಎಲ್ಲೆಲ್ಲಿ ಗುರುತುಗಳನ್ನು ಬಿಟ್ಟು ಹೋಗಿದ್ದಾರೆ ಆ ಸ್ಥಳಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಸಭೆ ಆದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಒಂದು ದೊಡ್ಡ ಬಹಿರಂಗ ಸಭೆಯನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಅದಕ್ಕೆ ನಾನು ನಾಳೆ ನಾಡಿದ್ರಲ್ಲಿ ನಮ್ಮ ರಾಷ್ಟ್ರೀಯ ಕೆಲವು ನಾಯಕರುಗಳು ಇಲ್ಲಿ ಒಂದು ಸ್ಥಳ ವೀಕ್ಷಣೆ ಮಾಡಿದ್ದಾರೆ. ಸೊ 2-3 ಪ್ರಪೋಸಲ್ಗಳನ್ನ ಎಲ್ಲಿ ಸಭೆಗಳನ್ನು ಮಾಡ್ಬೋದು ಅನ್ನೋ ದೃಷ್ಟಿಯಿಂದ 3-4 ಜಾಗಗಳನ್ನ ಗುರುತಿಸ್ತಾ ಇದ್ದೀವಿ. ಅದಕ್ಕೆ ನಾನು ಮತ್ತು ನಮ್ಮ ಎಲ್ಲ ಮಂತ್ರಿಗಳು, ಪದಾಧಿಕಾರಿಗಳು ನಾವೆಲ್ಲ ಸೇರಿ ಮುಖ್ಯವಾಗಿ ಒಂದು ಫೈನಲ್ ಶೇಪ್ಗೆ ತರ್ತಾ ಇದ್ದೀವಿ. ಒಂದು ಕಮಿಟಿ ಕೂಡ ನಾವು ರಚನೆ ಮಾಡಿದ್ದೇವೆ. HK ಪಾಟೀಲ್ ಅವರು, ವೀರಪ್ಪ ಮೊಯ್ಲಿ ಅವರು, BL ಶಂಕರ್ ಅವರು, ಸರ್ಕಾರ ಮತ್ತು ಪಕ್ಷ ಸೇರಿ ಅವರು ಕೂಡ ಕೆಲವು ಗೈಡ್ ಮಾಡ್ತಾ ಇದ್ದಾರೆ. ಇಡೀ ಬೆಳಗಾಂ ಹಬ್ಬದ ವಾತಾವರಣ ರೀತಿಲಿ ಅದನ್ನ ಕಾರ್ಯಕ್ರಮ ಕೂಡ ನಾವು ರೂಪಿಸಿದ್ದೇವೆ. ಅದೆಲ್ಲ ಸೆಕ್ಯೂರಿಟಿ, ಟೈಮಿಂಗು ಮತ್ತೊಂದೆಲ್ಲ ಇದೆ. ಅದು ಅವ್ರು ಅಡ್ರೆಸ್ ಮಾಡಬೇಕು ಅಂತಿತ್ತು. ಇನ್ನು ಅದನ್ನ ಚರ್ಚೆ ಮಾಡ್ತಾರೆ. ಅದೆಲ್ಲ ಆಮೇಲೆ ಮಾತಾಡ್ತೀವಿ. ಸುಮ್ಮನೆ ನೋಡ್ತಾ ಇದೀವಿ. ಆಮೇಲೆ ಬರ್ತಾರೆ ಲೀಡರ್ಸ್. 3-4 ಆಪ್ಷನ್ಸ್ ಇಟ್ಕೊಂಡಿದೀವಿ ನಾವು. ಈ ಜಾಗಕ್ಕಂತೂ ಖಂಡಿತ ಬಂದೇ ಬರ್ತಾರೆ. ಸಭೆ ಮಾಡ್ಲಿ ಬಿಡ್ಲಿ, ಈ ಜಾಗಕ್ಕೆ, ಈ ಗಾಂಧಿ ಬಾವಿ ಇಲ್ಲಿ ನಡೆದಂತ ಎಐಸಿಸಿ ಅಧಿವೇಶನದ ಜಾಗಕ್ಕೆ ಖಂಡಿತ ಎಲ್ಲ ನಾಯಕರುಗಳು ಬಂದೇ ಬರ್ತಾರೆ. ಜಿಲ್ಲಾ ಉಸ್ತುವಾರಿ ಸಚಿವರಾದ ಸತೀಶ್ ಜಾರಕಿಹೊಳಿ, ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕರಾದ ಆಶೀಫ್ ಶೇಟ್, ಮಾಜಿ ಶಾಸಕರಾದ ಅಂಜಲಿ ನಿಂಬಾಳ್ಕರ್, ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ವಿನಯ್ ನಾವಲಗಟ್ಟಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವಿನೋದ್ ಕೋಲ್ಕಾರ್, KMM ಕನ್ನಡ, ಬೆಳಗಾವಿ.